ನಮಸ್ಕಾರ. ಹೆರಿಗೆ ನೋವು ಅಂದ ತಕ್ಷಣ ಎಪಿಡ್ಯೂರಲ್ ಅನ್ನೋ ಮಾತು ಕೇಳಿಬರುತ್ತೆ. ಆದರೆ ಅದರ ಬಗ್ಗೆ ಎಷ್ಟೊಂದು ಭಯ, ತಪ್ಪು ಕಲ್ಪನೆಗಳು ಇವೆ ಅಲ್ವಾ? ಇವತ್ತಿನ ದಿನಗಳಲ್ಲಿ ಎಪಿಡ್ಯೂರಲ್ ಅಂದ್ರೆ ಕೇವಲ ಒಂದು ಸೂಜಿ ಅಲ್ಲ, ಅದೊಂದು ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನ. ಬನ್ನಿ, ಈ ಭಯಗಳನ್ನೆಲ್ಲ ಬದಿಗಿಟ್ಟು ಈ ಟೆಕ್ನಾಲಜಿ ಹಿಂದಿರೋ ಅದ್ಭುತ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಮಾತು ಎಷ್ಟು ಪವರ್ಫುಲ್ ಆಗಿದೆ. ಇದು ಕೇವಲ ಒಂದು ಸೂಜಿ ಚುಚ್ಚೋ ಪ್ರಕ್ರಿಯೆ ಅಲ್ಲ, ಅದೊಂದು ಸೂಕ್ಷ್ಮ ಔಷಧೀಯ ಸಮತೋಲನ. ಅಂದ್ರೆ ಇದು ಬರೀ ನೋವು ಕಡಿಮೆ ಮಾಡೋ ಇಂಜೆಕ್ಷನ್ ಅಲ್ಲ, ಇದೊಂದು ಸೈನ್ಸ್. ಹೆರಿಗೆಯ ಅನುಭವನೇ ಬದಲಾಯಿಸಬಲ್ಲ ಒಂದು ವೈಜ್ಞಾನಿಕ ಕಲೆ. ಹೌದು, ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಇದೆ. ಎಪಿಡ್ಯೂರಲ್ ಅಂದ್ರೆ ಹೆರಿಗೆಯ ಅನುಭವವನ್ನ ಕಳೆದುಕೊಳ್ಳೋದಲ್ಲ, ಬದಲಿಗೆ ಅದನ್ನ ಇನ್ನಷ್ಟು ಚೆನ್ನಾಗಿ ಅನುಭವಿಸೋದು. ನೋವಿನಿಂದ ಬಳಲುವ ಬದಲು ಶಕ್ತಿಯನ್ನ ಉಳಿಸ್ಕೊಂಡು ಹೆರಿಗೆಯ ಪ್ರತೀ ಕ್ಷಣವನ್ನು ಎದುರಿಸಲು, ಸಕ್ರಿಯವಾಗಿ ಭಾಗವಹಿಸಲು ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಮ್ಯಾಜಿಕ್ ಆಗೋದು ಹೇಗೆ? ಹೇಗೆ ನೋವು ಮಾತ್ರ ಹೋಗುತ್ತೆ, ಆದ್ರೆ ತಳ್ಳೋ ಶಕ್ತಿ ಹಾಗೇ ಇರುತ್ತೆ? ಬನ್ನಿ, ಇದ್ರ ಹಿಂದಿರೋ ಸಿಂಪಲ್ ಸೈನ್ಸ್ ಏನು ಅಂತ ನೋಡೋಣ. ಇದರ ಹಿಂದಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ ಡಿಫರೆನ್ಷಿಯಲ್ ಬ್ಲಾಕ್. ಇದನ್ನ ಒಂದು ಸ್ಮಾರ್ಟ್ ಫಿಲ್ಟರ್ ಅಂತ ಅನ್ಕೋಬಹುದು. ಅಂದ್ರೆ ತುಂಬಾ ಕಡಿಮೆ ಡೋಸ್ ಔಷಧಿ ಬಳಸೋದ್ರಿಂದ ಅದು ನೋವಿನ ಸಿಗ್ನಲ್ ತಗೊಂಡೋಗೋ ಸಣ್ಣ ಸಣ್ಣ ನರಗಳನ್ನು ಮಾತ್ರ ಬ್ಲಾಕ್ ಮಾಡುತ್ತೆ. ಆದರೆ ಮೂವ್ಮೆಂಟ್ಗೆ ಬೇಕಾದ ದಪ್ಪ ನರಗಳಿಗೆ ಏನೂ ತೊಂದರೆ ಆಗಲ್ಲ. ಇದೇ ಇದರ ಸ್ಪೆಷಾಲಿಟಿ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಎರಡೂ ಥರದ ವೈರ್ಗಳಿವೆ ಅಂತ ಇಟ್ಕೊಳ್ಳಿ. ನೋವನ್ನ ತಗೊಂಡೋಗೋ ತೆಳುವಾದ ವೈರ್ಗಳು ಮತ್ತು ಮಸಲ್ಸ್ ಮೂವ್ ಮಾಡೋ ದಪ್ಪ ವೈರ್ಗಳು. ಎಪಿಡ್ಯೂರಲ್ ಔಷಧಿ ಇದೆಯಲ್ಲ, ಅದು ಆ ತೆಳುವಾದ ವೈರ್ಗಳನ್ನ ಮಾತ್ರ ಆಫ್ ಮಾಡುತ್ತೆ. ಅದಕ್ಕೆ ನೋವು ಫೀಲ್ ಆಗಲ್ಲ, ಆದರೆ ಕಾಲುಗಳನ್ನು ಅಲ್ಗಾಡಿಸೋ ಶಕ್ತಿ ಹಾಗೇ ಇರುತ್ತೆ. ಎಷ್ಟು ಅದ್ಭುತ ಅಲ್ವಾ? ಸರಿ, ಇಷ್ಟೊಂದು ಪ್ರಿಸೈಸ್ ಆಗಿರೋ ಟೆಕ್ನಾಲಜಿ ಅಂದಮೇಲೆ ಅದರ ಹಿಂದೆ ಅಷ್ಟೇ ಸ್ಟ್ರಿಕ್ಟ್ ಸೇಫ್ಟಿ ರೂಲ್ಸ್ ಕೂಡ ಇರುತ್ತೆ ಅಲ್ವಾ? ಈ ಪ್ರೊಸೀಜರ್ ಎಷ್ಟು ಸೇಫ್ ಅಂತ ಗೊತ್ತಾಗಬೇಕಾದ್ರೆ ಡಾಕ್ಟರ್ಸ್ ಫಾಲೋ ಮಾಡೋ ಈ ಸ್ಟೆಪ್ಸ್ ನೋಡ್ರೆ ಸಾಕು. ಇದು ಖಂಡಿತವಾಗಿಯೂ ನಂಬಿಕೆಯನ್ನ ಹೆಚ್ಚಿಸುತ್ತೆ. ಮೊದಲನೇದು ಪೂರ್ವ ತಯಾರಿ ಪರಿಶೀಲನೆ. ಅಂದ್ರೆ ರಕ್ತ ಹೆಪ್ಪುಗಟ್ಟೋಕೆ ಬೇಕಾದ ಪ್ಲೇಟ್ಲೆಟ್ಸ್ ಕರೆಕ್ಟಾಗಿದೆಯಾ ಅಂತ ನೋಡೋದು. ಎರಡನೇದು ಪರೀಕ್ಷಾ ಡೋಸ್. ಒಂಚೂರು ಔಷಧಿ ಕೊಟ್ಟು ಅದು ಸರಿಯಾದ ಜಾಗಕ್ಕೆ ಹೋಗಿದೆಯಾ ಅಂತ ಹಾರ್ಟ್ ರೇಟ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ. ಕೊನೆಯದಾಗಿ ರಕ್ತದೊತ್ತಡದ ನಿಗಾ. ಪ್ರತಿ 2-5 ನಿಮಿಷಕ್ಕೆ ಬಿಪಿ ಚೆಕ್ ಮಾಡ್ತಾನೇ ಇರ್ತಾರೆ, ಎಲ್ಲವೂ ಕಂಟ್ರೋಲ್ನಲ್ಲಿದೆ ಅಂತ ಖಚಿತಪಡಿಸ್ಕೊಳ್ಳಕ್ಕೆ. ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾನೇ ಕೇರ್ಫುಲ್ ಆಗಿರುತ್ತೆ. 95%. ಈ ಒಂದೇ ಒಂದು ನಂಬರ್ ಸಾಕು ಎಲ್ಲವನ್ನೂ ಹೇಳೋಕೆ. ಎಲ್ಲ ಸೇಫ್ಟಿ ರೂಲ್ಸನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಪಿಡ್ಯೂರಲ್ನ ಸಕ್ಸಸ್ ರೇಟ್ ಇಷ್ಟಿದೆ. ಇದು ಅದರ ಮೇಲೆ ನಂಬಿಕೆ ಇಡೋಕೆ ದೊಡ್ಡ ಕಾರಣ. ಸರಿ, ಈಗ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ಗೆ ಬರೋಣ. ಎಪಿಡ್ಯೂರಲ್ ಬಗ್ಗೆ ನಾವು ಕೇಳೋ ಕೆಲವು ಕಾಮನ್ ಕಥೆಗಳು ಮತ್ತೆ ಅದರ ಹಿಂದಿರೋ ನಿಜವಾದ ಸತ್ಯ ಏನು ಅಂತ ಒಂದೊಂದಾಗಿ ನೋಡೋಣ. ಎಲ್ಲರಿಗೂ ಇರೋ ಅತಿದೊಡ್ಡ ಭಯ ಅಂದ್ರೆ ಈ ಔಷಧಿ ಮಗು ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ. ಖಂಡಿತ ಇಲ್ಲ. ಯಾಕೆಂದ್ರೆ ತಾಯಿಯ ದೇಹದಲ್ಲಿ ರಕ್ತ ಮೆದುಳಿನ ತಡೆಗೋಡೆ ಅಂತ ಒಂದು ನ್ಯಾಚುರಲ್ ಫಿಲ್ಟರ್ ಇರುತ್ತೆ. ಅದು ಈ ಔಷಧಿಯನ್ನ ತಡೆದು ಮಗುವಿಗೆ ತಲುಪೋ ಪ್ರಮಾಣವನ್ನ ತೀರಾ ಕಡಿಮೆ ಮಾಡುತ್ತೆ. ಸೊ ಮಗುವಿನ ಹೆಲ್ತ್ ಬಗ್ಗೆ ಯಾವುದೇ ಚಿಂತೆ ಬೇಕಾಗಿಲ್ಲ. ಇನ್ನೊಂದು ಕಾಮನ್ ಭಯ, ಕಾಲುಗಳು ಭಾರ ಆದ್ರೆ ಪಾರ್ಶ್ವವಾಯು ಆಗತ್ತಾ ಅಂತ. ಅಯ್ಯೋ, ಖಂಡಿತ ಇಲ್ಲ. ಇದು ಔಷಧಿ ಕರೆಕ್ಟಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಒಂದು ಸೈನ್ ಅಷ್ಟೇ. ನಾವು ರಾತ್ರಿ ಕೈ ಮೇಲೆ ಮಲ್ಕೊಂಡಾಗ ಕೈ ಮರಗಟ್ಟಲ್ವಾ, ಇದು ಆ ತರಹ. ಡೆಲಿವರಿ ಆದ್ಮೇಲೆ ಕೆಲವು ಗಂಟೆಗಳಲ್ಲೇ ಇದು ಪೂರ್ತಿಯಾಗಿ ನಾರ್ಮಲ್ ಆಗತ್ತೆ. ಎಪಿಡ್ಯೂರಲ್ ತಗೊಂಡ್ರೆ ಯಾವಾಗ ಪುಷ್ ಮಾಡಬೇಕು ಅಂತ ಗೊತ್ತೇ ಆಗಲ್ಲ ಅಂತಾರೆ. ಇದು ಕೂಡ ಒಂದು ತಪ್ಪು ಕಲ್ಪನೆ. ಮಾಡರ್ನ್ ಎಪಿಡ್ಯೂರಲ್ ಬರೀ ನೋವನ್ನ ಮಾತ್ರ ಬ್ಲಾಕ್ ಮಾಡುತ್ತೆ, ಪ್ರೆಷರ್ ಸೆನ್ಸೇಷನ್ ಅಲ್ಲ. ಮಗುವಿನ ತಲೆಯ ಒತ್ತಡದ ಫೀಲ್ ಇದ್ದೇ ಇರುತ್ತೆ, ಹಾಗಾಗಿ ದೇಹ ತಳ್ಳೋಕೆ ನ್ಯಾಚುರಲ್ ಆಗಿ ಸಿಗ್ನಲ್ ಕೊಡುತ್ತೆ. ಬಹುಶಃ ಅತಿದೊಡ್ಡ ಕಥೆ ಅಂದ್ರೆ ಎಪಿಡ್ಯೂರಲಿಂದ ಪರ್ಮನೆಂಟ್ ಆಗಿ ಬೆನ್ನು ನೋವು ಬರುತ್ತೆ ಅನ್ನೋದು. ಇದು ಶುದ್ಧ ಸುಳ್ಳು. ಸೂಜಿಯನ್ನ ಸ್ಪೈನಲ್ ಕಾರ್ಡ್ ಒಳಗ್ ಹಾಕೋದೇ ಇಲ್ಲ, ಬದಲಿಗೆ ಅದ್ರ ಹೊರಗಡೆ ಇರೋ ಎಪಿಡ್ಯೂರಲ್ ಸ್ಪೇಸ್ ಅನ್ನೋ ಜಾಗದಲ್ಲಿಡ್ತಾರೆ. ಡೆಲಿವರಿ ಆದ್ಮೇಲೆ ಬರೋ ಬೆನ್ನು ನೋವಿಗೆ ಪ್ರೆಗ್ನೆನ್ಸಿ ಟೈಮ್ನ ತೂಕ, ವಿಟಮಿನ್ ಡಿ ಕೊರತೆ, ಹೀಗೆ ಬೇರೆ ಕಾರಣಗಳಿರ್ತವೆ. ಎಪಿಡ್ಯೂರಲ್ ಖಂಡಿತ ಅಲ್ಲ. ಸರಿ, ಇಷ್ಟೆಲ್ಲ ಸೈನ್ಸ್ ಅರ್ಥ ಆದ್ಮೇಲೆ ಈ ಪ್ರೋಸೆಸ್ನಲ್ಲಿ ತಾಯಿಯ ಪಾತ್ರ ಏನು ಅನ್ನೋದನ್ನು ನೋಡೋಣ. ಯಾಕಂದ್ರೆ ಇದು ಕೇವಲ ಡಾಕ್ಟರ್ಸ್ ಜವಾಬ್ದಾರಿ ಅಲ್ಲ, ಇದರಲ್ಲಿ ತಾಯಿಯೂ ಕೂಡ ಒಬ್ಬ ಆಕ್ಟಿವ್ ಪಾರ್ಟ್ನರ್. ಅದ್ಹೇಗೆ ಅಂತ ನೋಡೋಣ ಬನ್ನಿ. ಕೆಲವೊಮ್ಮೆ ಏನಾಗ್ಬೋದು ಅಂದ್ರೆ ಒಂದ್ ಸೈಡ್ ಮಾತ್ರ ನೋವು ಕಡಿಮೆ ಆದಾಗ ಅನ್ಸ್ಬೋದು, ಇಲ್ಲಾಂದ್ರೆ ಸ್ವಲ್ಪ ನಡಕ ಬಂದಾಗ ಆಗ್ಬೋದು. ಇದನ್ನ ನೋಡಿ ಭಯ ಪಡಬೇಕಾಗಿಲ್ಲ. ಇವೆಲ್ಲ ಡೇಂಜರ್ ಸೈನ್ಸ್ ಅಲ್ಲ, ಇದು ದೇಹ ಕೊಡ್ತಿರೋ ಇನ್ಫಾರ್ಮೇಷನ್. ಇದನ್ನ ತಕ್ಷಣ ಡಾಕ್ಟರ್ಗೆ ಹೇಳಿದ್ರೆ ಅವರು ಮೆಡಿಸಿನ್ ಡೋಸನ್ನು ಅಡ್ಜಸ್ಟ್ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಡೆಲಿವರಿಯ ಲಾಸ್ಟ್ ಸ್ಟೇಜ್ನಲ್ಲಿ, ಅಂದ್ರೆ ತಳ್ಳೋ ಟೈಮ್ನಲ್ಲಿ ಡಾಕ್ಟರ್ಸ್
ಉದ್ದೇಶಪೂರ್ವಕವಾಗಿ ಔಷಧಿಯ ಡೋಸ್ ಕಡಿಮೆ ಮಾಡ್ತಾರೆ. ಯಾಕೊತ್ತಾ? ಆಗ ತಳ್ಳೋ ಪ್ರೆಷರ್ ಫೀಲ್ ಚೆನ್ನಾಗಾಡ್ಲಿ ಅಂತ. ಇದು ಇಡೀ ಪ್ರೊಸೆಸ್ ಎಷ್ಟು ಕಂಟ್ರೋಲ್ಡ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಮಾತು ಎಲ್ಲದರ ಸಾರಾಂಶವನ್ನ ಹೇಳುತ್ತೆ. ಎಪಿಡ್ಯೂರಲ್ ತಗೊಳ್ಳೋದು ಅಂದ್ರೆ ಈಸಿ ವೇ ಔಟ್ ಅಲ್ಲ, ಅದೊಂದು ವೈದ್ಯಕೀಯವಾಗಿ ಬೆಂಬಲಿತ ದಾರಿ. ಇದು ದೌರ್ಬಲ್ಯದ ಸಂಕೇತ ಅಲ್ಲವೇ ಅಲ್ಲ. ಬದಲಿಗೆ ನೋವಿನ ಭಯವಿಲ್ಲದೆ ಖುಷಿಯಿಂದ ಹೆರಿಗೆಯನ್ನ ಅನುಭವಿಸಲು ಮಾಡುವ ಒಂದು ಧೈರ್ಯದ ಸ್ಮಾರ್ಟ್ ಆಯ್ಕೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ವೈದ್ಯಕೀಯ ಬೆಂಬಲದೊಂದಿಗೆ ಹೆರಿಗೆಯನ್ನು ಎದುರಿಸೋದು ಸುಲಭದ ದಾರಿನಾ, ಅಥವಾ ನೋವಿನ ಆಘಾತವಿಲ್ಲದೆ ಆ ಕ್ಷಣದಲ್ಲಿ ಪೂರ್ತಿಯಾಗಿ ಹಾಜರಿದ್ದು ಹೆರಿಗೆಯನ್ನ ಒಂದು ಶಕ್ತಿಯುತ ಅನುಭವವಾಗಿ ಸ್ವೀಕರಿಸೋ ಮಾರ್ಗನಾ? ಉತ್ತರ ಅವರವರ ಅನುಭವಕ್ಕೆ ಬಿಟ್ಟಿದ್ದು.